ಹಾಯ್ ಗೈಸ್, ಪೊಲೀಸ್ನವ್ರಿಗೆ ಒಂದು ಲೇಕ್ ನಲ್ಲಿ ಒಂದು ಹುಡುಗಿ ಡೆಡ್ ಬಾಡಿ ಸಿಗುತ್ತೆ. ಈ ಹುಡುಗಿ ಯಾರು? ಇದು ಕೊಲೆನ ಆತ್ಮಹತ್ಯೆನ? ಕ್ಲೈಮ್ಯಾಕ್ಸ್ ನಲ್ಲಿ ನಮ್ಮಿಂದ ಗೆಸ್ ಮಾಡೋಕೆ ಆಗದೆ ಇರೋ ಶಾಕಿಂಗ್ ಟ್ವಿಸ್ಟ್ ಕೊಟ್ಟಿರ್ತಾರೆ. ಅಂದ ಹಾಗೆ ಚಿತ್ರದ ಹೆಸರು ಪುಣೆ ಹೈವೇ. ರೀಸೆಂಟ್ಲಿ ತೆರೆ ಕಂಡಿದ್ದ ಹಿಂದಿ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಹುಡುಗಿ ಡೆಡ್ ಬಾಡಿ ಲೇಕ್ ನಲ್ಲಿ ತೇಲ್ತಾ ಇದೆ. ಪೊಲೀಸ್ನವರು ಬಾಡಿನ ಪೋಸ್ಟ್ ಮಾರ್ಟಂಗೆ ಕಳಿಸ್ತಾರೆ. ಕಟ್ ಮಾಡಿದ್ರೆ ಒಂದು ಫ್ಲಾಶ್ ಬ್ಯಾಕ್. 4 ಜನ ಫ್ರೆಂಡ್ಸ್ ನ ತೋರಿಸ್ತಾರೆ. ಬಾಬು, ನತಾಶಾ, ನಿಕ್ಕಿ ಅಂಡ್ ಕಂಡು ತಂಗಿನೇ ನತಾಶಾ. ಪಕ್ಕದ ಮನೆಗೆ ವಿಷ್ಣು ಅನ್ನೋ ಹುಡುಗ ಬರ್ತಾನೆ. ಅವನು ಸೇರಿ 5 ಜನ ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ. ಈಗ ಅವರೆಲ್ಲ ಬೆಳೆದು ದೊಡ್ಡವರಾಗಿದ್ದಾರೆ. ಬಾಬು ಒಂದು ಕ್ರಿಶ್ಚಿಯನ್ ಕೇರ್ ಸೆಂಟರ್ ನಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾನೆ. ಈಗ ಬಾಬುಗೆ ಈ ರೀತಿ ಆಗೋದಕ್ಕೆ ಕಾರಣ ಏನು ಅಂತ ತೋರಿಸ್ತಾರೆ. ಕೆಲವು ವರ್ಷಗಳ ಹಿಂದೆ ಇವರೆಲ್ಲ ಕಾರ್ ನಲ್ಲಿ ಹೋಗ್ತಾ ಇರುವಾಗ ಯಾರೋ ರೋಡಲ್ಲಿ ಬಿದ್ದಿರೋದನ್ನ ನೋಡಿ ಬಾಬು ಚೆಕ್ ಮಾಡೋದಕ್ಕೆ ಹೋದಾಗ ಬಿದ್ದಿದ್ದ ವ್ಯಕ್ತಿ ಬಾಬು ಮೇಲೆ ಅಟ್ಯಾಕ್ ಮಾಡ್ತಾನೆ. ಅಷ್ಟೇ ಅಲ್ಲ, ಹೈಡ್ ಆಗಿದ್ದ ಅವನ್ ಫ್ರೆಂಡ್ಸ್ ಕೂಡ ಅಲ್ಲಿಗೆ ಬಂದು ಬಾಬುಗೆ ಸರಿಯಾಗಿ ಚಾರ್ಜ್ ಮಾಡ್ತಾರೆ. ಆದ್ರೆ ಕಾರಲ್ಲಿದ್ದ ಫ್ರೆಂಡ್ಸ್ ಬಾಬುಗೆ ಹೆಲ್ಪ್ ಮಾಡೋದೇ ಇಲ್ಲ. ಆಮೇಲೆ ಅವನಿಗೆ ಆಕ್ಸಿಡೆಂಟ್ ಆಯ್ತು ಅಂತ ಇಲ್ಲಿ ಕರ್ಕೊಂಡ್ ಬಂದಿರ್ತಾರೆ. ಯಾಕೆ ಇವರು ಬಾಬುಗೆ ಹೆಲ್ಪ್ ಮಾಡಿಲ್ಲ ಗೊತ್ತಾ? ಮಾನ್ಸೇಕರ್ ಅನ್ನುವ ಪವರ್ಫುಲ್ ಪೊಲಿಟಿಷಿಯನ್ ಈ ಊರಲ್ಲಿದ್ದಾರೆ. ಅವ್ರ ಮನೇಲಿ ಬಾಬು ಅವನ್ ಗ್ಯಾಂಗ್ ಕಟ್ಕೊಂಡು ಕಳ್ತನ ಮಾಡಿರ್ತಾನೆ. ಅದೇ ಮಾನ್ಸೇಕರ್ಗೆ ಲೆಫ್ಟ್ ಹ್ಯಾಂಡ್ ಆಗಿ ವರ್ಕ್ ಮಾಡ್ತಿರೋ ವ್ಯಕ್ತಿನೇ ಈ ಕಂಡು. ಬಾಬುನೇ ಕಳ್ತನ ಮಾಡಿರೋದು ಅಂತ ಗೊತ್ತಾದ್ಮೇಲೆ ನಮ್ ಮನೇಲಿ ಕಳ್ತನ ಮಾಡಿರೋ ಬಾಬು ಬದುಕಿರುವಾಗ್ಲೇ ನರ್ಕ ನೋಡ್ಬೇಕು ಅಂತ ಕಂಡುಗೆ ಹೇಳಿರ್ತಾರೆ. ಅದಕ್ಕೇನೆ ಕಂಡು ಬಾಬುನ ಕರ್ಕೊಂಡು ಇದೇ ರೂಟಲ್ಲಿ ಬರ್ತೀನಿ, ನಮ್ ಫ್ರೆಂಡ್ಸ್ ಯಾರು ಕೂಡ ಬಾಬುಗೆ ಹೆಲ್ಪ್ ಮಾಡೋದಕ್ ಬರಲ್ಲ, ನಿಮ್ ಕಡೆಯವ್ರನ್ನ ಕರ್ಸಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಕಂಡು ಮಾನ್ಸೇಕರ್ಗೆ ಹೇಳಿರ್ತಾನೆ. ಅದಕ್ಕೆ ಈ ಟ್ರ್ಯಾಪ್ ಮಾಡಿ ಬಾಬುಗೆ ಹೊಡೆದು ಈ ಪರಿಸ್ಥಿತಿಗೆ ತಂದಿರ್ತಾರೆ. ಕಂಡು ಮೊದ್ಲೇ ಈ ವಿಷಯನ ಉಳಿದಿರೋ 2 ಫ್ರೆಂಡ್ಸ್ ಗೆ ಹೇಳಿ ಆ ಸ್ಪಾಟ್ ಗೆ ಕರ್ಕೊಂಡು ಹೋಗಿರ್ತಾನೆ. ಪೊಲೀಸ್ ಎಂಕ್ವೈರಿನಲ್ಲಿ ಯಾರೋ ಲೋಕಲ್ ರೌಡಿಗಳು ಅವನ್ ಮೇಲೆ ದಾಳಿ ಮಾಡ್ಬಿಟ್ರು ಅಂತ ಹೇಳಿಕೆ ಕೊಡ್ತಾರೆ. ಈಗ ಇದೆಲ್ಲ ನಡೆದು 14 ವರ್ಷ ಆಗಿದೆ. ವಿಷ್ಣು ಹೇಳ್ತಾನೆ, ನೀನು ಮಾನ್ಸೇಕರ್ಗೋಸ್ಕರ ಜೊತೆಲ್ ಬೆಳೆದಿದ್ದ ಫ್ರೆಂಡ್ ಅಂತಾನು ನೋಡ್ದೆ ಬಾಬುಗೆ ನಂಬಿಕೆ ದ್ರೋಹ ಮಾಡ್ಬಿಟ್ಟೆ. ಇವತ್ತು ಅವನು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾನೆ. ನೋಡು ವಿಷ್ಣು, ನೀನ್ ಹೇಗೆ ದೊಡ್ಡ ವ್ಯಕ್ತಿಗಳಿಗೋಸ್ಕರ ಕೇಸ್ ನಲ್ಲಿ ವಾದ ಮಾಡಿ ಅವ್ರನ್ನ ಹೊರಗಡೆ ಬಿಡಿಸ್ಕೊಂಡ್ ಬರ್ತೀಯೋ ಅದೇ ತರನೇ ನಾನು ಮಾನ್ಸೇಕರ್ಗೆ ಹಾನೆಸ್ಟ್ ಆಗಿದ್ದೀನಿ ಅಂತ. ವಿಷ್ಣು ಲಾಯರ್. ಹಾಗೇನೆ ನಿಕ್ಕಿಗೆ ದೊಡ್ಡ ಸಿನಿಮಾ ಡೈರೆಕ್ಟರ್ ಆಗ್ಬೇಕು ಅನ್ನೋ ಆಸೆ ಇದೆ. ಇವಳೆ ನತಾಶಾ. ಆಕ್ಚುಲಿ ವಿಷ್ಣು ನತಾಶಾನ ಮದ್ವೆ ಆಗಿದ್ದ, ಆದ್ರೆ ಕಾರಣಾಂತರಗಳಿಂದ ಬ್ರೇಕಪ್ ಆಗಿ ಈಗ ಇಬ್ರು ದೂರ ಇದ್ದಾರೆ. ಕಂಡು ಕೂಡ ಮದ್ವೆ ಆಗಿದ್ದಾನೆ. ನಿಕ್ಕಿಗೆ ಇನ್ನು ಮದ್ವೆ ಆಗಿಲ್ಲ. ಇನ್ನು ಆ ಲೇಕಲ್ ಬಾಡಿ ಸಿಕ್ಕಿತ್ತು ಅಲ್ವಾ, ಈ ಕೇಸ್ ನ ಎಂಕ್ವೈರಿ ಮಾಡ್ತಿರೋದು ಪ್ರಭಾಕರ್ ಅನ್ನುವ ಇನ್ಸ್ಪೆಕ್ಟರ್. ಪೋಸ್ಟ್ ಮಾರ್ಟಮ್ ಮಾಡಿದ್ದ ಡಾಕ್ಟರ್ ಹೇಳ್ತಾರೆ ಕತ್ತಿನ ಭಾಗಕ್ಕೆ ಬಲವಾಗಿ ಪೆಟ್ಟಾಗಿರೋದ್ರಿಂದನೇ ಡೆತ್ ಆಗಿದೆ. ಮೇ ಬಿ ಸಾಯಿಸಿದ ನಂತರ ನೀರಿಗೆ ಎಸ್ತಿರ್ಬೋದು ಅಂತ. ಇನ್ನು ಮಾನ್ಸೇಕರ್ಗೆ ಮೋನಾ ಅನ್ನುವ ಮಗಳಿದ್ದಾಳೆ. ಅವಳಿಗೆ ಅರವಿಂದ್ ಅನ್ನುವ ಹುಡುಗನ್ ಜೊತೆ ಮದ್ವೆ ಫಿಕ್ಸ್ ಆಗಿದೆ. ಮೋನಾ ಅರವಿಂದ್ಗೆ ಹೇಳ್ದೆ ಎಲ್ಲೋ ಟ್ರಿಪ್ ಹೋಗಿರ್ತಾಳೆ, ಅಲ್ಲಿಂದನೇ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿದ್ಲಂತೆ. ಇದ್ರಿಂದ ಅರವಿಂದ್ ಅಪ್ಸೆಟ್ ಆಗಿದ್ದಾನೆ. ಅರವಿಂದ್ ಅವ್ರ ತಂದೆ ಹೇಳ್ತಾರೆ ಮಾನ್ಸೇಕರ್ನ ದೊಡ್ಡ ವೀಕ್ನೆಸ್ ಏನ್ ಗೊತ್ತಾ, ಅದು ಅವ್ರ ಮಗಳು ಮೋನಾ. ಅವಳನ್ನ ನೀನು ಮದ್ವೆ ಆಗ್ಬಿಟ್ರೆ ಅವರಿಗಿರೋ ಪೊಲಿಟಿಕಲ್ ಪವರ್ ನ ಯೂಸ್ ಮಾಡ್ಕೊಂಡು ನೀನು ನೆಕ್ಸ್ಟ್ ಲೆವೆಲ್ ಗೆ ಬೆಳಿಬಹುದು. ಇನ್ ಕೇಸ್ ನಿನ್ನಿಂದ ಅವಳಿಗೆ ಏನಾದ್ರೂ ತೊಂದ್ರೆ ಆಯ್ತು ಅನ್ಕೋ, ನಮ್ಮನ್ನೆಲ್ಲ ಜೀವಂತ ಸುಟ್ಟು ಬಿಡ್ತಾರೆ ಅಂತ. ಕಟ್ ಮಾಡಿದ್ರೆ ನಿಕ್ಕಿ ಯಾವ್ದೋ ಶಾರ್ಟ್ ಫಿಲ್ಮ್ ನ ಶೂಟ್ ಮಾಡಿ ಎಡಿಟ್ ಮಾಡ್ತಾ ಇದ್ದಾನೆ. ಈಗ ಫಾರೆನ್ಸಿಕ್ ಡಾಕ್ಟರ್ ಪ್ರಭಾಕರ್ಗೆ ಕಾಲ್ ಮಾಡಿ ಲೇಕ್ ನಲ್ಲಿ ಸಿಕ್ಕಿದ್ದ ಹುಡುಗಿ ಪ್ರೆಗ್ನೆಂಟ್ ಆಗಿದ್ಲು ಅಂತ. ಇದನ್ ಕೇಳಿ ಪ್ರಭಾಕರ್ಗೆ ಶಾಕ್ ಆಗುತ್ತೆ. ಫಾರೆನ್ಸಿಕ್ ಡಾಕ್ಟರ್ ನ ಡೈರೆಕ್ಟ್ ಆಗಿ ಮೀಟ್ ಆದಾಗ ಬಾಡಿ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯಾರು ಬಂದಿಲ್ಲ ಅಂಡ್ ಯಾವ್ದೇ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿಲ್ಲ. ಅದಕ್ಕೆ ಬಾಡಿನ ಬರ್ನ್ ಮಾಡೋ ನಿರ್ಧಾರ ಮಾಡಿದ್ದೀವಿ ಅಂತ ಪ್ರಭಾಕರ್ ರಿಕ್ವೆಸ್ಟ್ ಮಾಡಿ ಅಂತ್ಯ ಸಂಸ್ಕಾರ ಇಲ್ದೆ ಸುಡೋದ್ ಬೇಡ. ಆ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳಂದ್ರೆ ಖಂಡಿತ ಅವಳಿಗೆ ಒಬ್ಬ ಗಂಡ ಇರ್ಲೇಬೇಕು. ಸ್ವಲ್ಪ ದಿನ ವೇಟ್ ಮಾಡೋಣ ಅಂತ ಪ್ರಭಾಕರ್ ಬಾಡಿನ ಸುಡೋಕ್ ಮುಂಚೆ ತಡೆದು ಆ ಬಾಡಿನ ಒಂದು ಪ್ರೈವೇಟ್ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಡ್ತಾರೆ. ಈ ಹುಡುಗಿ ರಿಲೇಟಿವ್ಸ್ ಯಾರು ಅಂತ ಕಂಡು ಹಿಡಿದು ಬಾಡಿನ ಅವ್ರಿಗೆ ಒಪ್ಸೋವರೆಗೂ ಇಲ್ಲೇ ಇಡೋ ನಿರ್ಧಾರ ಮಾಡ್ತಾರೆ. ಈಗ ಮಾನ್ಸೇಕರ್ ಅಂಡ್ ಅರವಿಂದ್ ಫ್ಯಾಮಿಲಿ ಮದ್ವೆ ಡೇಟ್ ನ ಫಿಕ್ಸ್ ಮಾಡ್ತಾರೆ. ಈಗ ಮಾನ್ಸೇಕರ್ ಕಂಡುನ ಕೇಳ್ತಾರೆ, ಮೋನಾ ಯಾವ್ದೋ ಮೆಡಿಟೇಷನ್ ಸೆಂಟರ್ ಗೆ ಹೋಗ್ತಿದ್ದಾಳಂತೆ, ನಿನಗೇನಾದ್ರೂ ಇನ್ಫಾರ್ಮ್ ಮಾಡಿದ್ಲಾ? ಇಲ್ಲ ದಾದಾ, ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿದ್ಲು ಅಷ್ಟೇ, ನನ್ಗೂ ಮೆಸೇಜ್ ಮಾಡಿದ್ಲು ಐ ವಿಲ್ ಕಮ್ ಸೂನ್ ಅಂತ. ಈ ಹುಡುಗಿ ಮದ್ವೆ ಇಟ್ಕೊಂಡು ಯಾಕೆ ಹೀಗೆಲ್ಲ ಮಾಡ್ತಿದ್ದಾಳೆ ಅಂತ ಗೊತ್ತಿಲ್ಲ. ದಾದಾ, ಅರವಿಂದ್ ಇದ್ದಾನಲ್ಲ, ಅವ್ನ ನಡವಳಿಕೆ ಸರಿ ಇಲ್ಲ. ಅವನು ಮೋನಾ ಜೊತೆ ಸ್ವಲ್ಪ ರಫ್ ಆಗಿ ನಡ್ಕೋತಾ ಇದ್ನಂತೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ, ಮದ್ವೆ ಆದ್ಮೇಲೆ ಎಲ್ಲ ಸರಿಯಾಗುತ್ತೆ. ಇಬ್ರಿಗೆ ಎಂಗೇಜ್ ಅಲ್ವಾ. ಆಕ್ಚುಲಿ ಕಂಡು ಮೋನಾ ಚಿಕ್ಕವಳಾಗಿದ್ದಾಗಿಂದನು ಚೆನ್ನಾಗಿ ನೋಡ್ಕೊಂಡಿರ್ತಾನೆ. ಈಗ ವಿಷ್ಣು ನಿಕ್ಕಿ ಮನೆಗ್ ಬಂದಾಗ ಅವನು ಕೆಲವೊಂದು ಡ್ರಾಯಿಂಗ್ಸ್ ನೆಲ್ಲ ತೋರಿಸ್ತಾನೆ. ಯಾರು ಈ ಹುಡುಗಿ? ನಿಕ್ಕಿ ಹೇಳ್ತಾನೆ ನಮ್ ತಾಯಿ. ಆಕ್ಚುಲಿ ನಿಕ್ಕಿ ಅವ್ರ ತಾಯಿ ಅವ್ನ್ ಚಿಕ್ಕವನಾಗಿದ್ದಾಗ ಅವನ್ನ ಆಟ ಆಡೋದಕ್ಕೆ ಕಳ್ಸಿ ಇನ್ಶೂರೆನ್ಸ್ ಏಜೆಂಟ್ ಜೊತೆ ಕ್ಲೋಸ್ ಆಗಿರ್ತಿದ್ರಂತೆ. ಇದ್ರಿಂದ ಇವನಿಗೆ ಅವ್ರ ತಾಯಿನ ಕಂಡ್ರೆ ಆಗ್ತಿರ್ಲಿಲ್ಲ. ಈ ವಿಷಯ ವಿಷ್ಣುಗೂ ಗೊತ್ತಿತ್ತು. ಇದೇ ರೀಸನ್ಗೆ ನಿಕ್ಕಿ ಜೊತೆ ಯಾರು ಫ್ರೆಂಡ್ ಆಗಿರ್ತಾರೋ ಅವ್ರನ್ನ ಬಿಟ್ಟು ಬೇರೆ ಹುಡುಗಿರ್ನ ಕಂಡ್ರೆ ಆಗೋದೇ ಇಲ್ಲ.
ಅವ್ರ ತಾಯಿ ಯಾರ ಜೊತೆ ಎಲ್ಲ ಅಫೇರ್ ಇಟ್ಕೊಂಡಿರ್ತಾರೋ ಅದನ್ನೆಲ್ಲ ಚಿತ್ರ ಬಿಡಿಸಿರ್ತಾನೆ. ಇದರಿಂದ ನಿಕ್ಕಿ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾನೆ. ನನಗೆ ಹುಡುಗಿರ್ನ ಕಂಡ್ರೆ ಬ್ಯಾಟಲ್ ತಲೆಗೆ ಹೊಡೆದು ಸಾಯಿಸ್ಬೇಕು ಅನ್ಸುತ್ತೆ. ನನ್ನ ಈ ಮೆಂಟಾಲಿಟಿಗೆ ಕಾರಣ ನಮ್ ತಾಯಿನೇ ಅಂತ. ಇನ್ನು ಪ್ರಭಾಕರ್ಗೆ ದಿನೇ ದಿನೇ ತಲೆ ಕೆಡ್ತಾ ಇದೆ, ಈ ಹುಡುಗಿ ಯಾರಾಗಿರ್ಬೋದು ಅಂತ. ಪ್ರಭಾಕರ್ಗೂ ಇಬ್ರು ಹೆಣ್ಮಕ್ಳಿದ್ದಾರೆ. ಸೊ ಇದೇ ರೀಸನ್ಗೆನೆ ಹೇಗಾದ್ರೂ ಈ ಹುಡುಗಿ ಪೇರೆಂಟ್ಸ್ ಬಗ್ಗೆ ತಿಳ್ಕೊಂಡು ಬಾಡಿನ ಹ್ಯಾಂಡ್ ಓವರ್ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೊನೆಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಈ ಹುಡುಗಿ ಬಾಡಿಲಿದ್ದ ಆಭರಣಗಳೆಲ್ಲ ಮಿಸ್ಸಿಂಗ್, ಆದ್ರೆ ಒಂದು ಚಿನ್ನದ ಬಳೆ ಮಾತ್ರ ಹಾಗೇನೆ ಇದ್ದಿರುತ್ತೆ. ಅದ್ರ ಬಗ್ಗೆ ಜ್ಯುವೆಲರಿ ಶಾಪ್ ಗಳಲ್ಲಿ ವಿಚಾರಿಸಿದಾಗ ಅದನ್ನ ಅರವಿಂದ್ ಅವ್ರ ತಾಯಿನೇ ಪರ್ಚೇಸ್ ಮಾಡಿ ಸೊಸೆ ಆಗೋ ಮೋನಾಗೆ ಕೊಟ್ಟಿದ್ರಂತೆ. ಈ ಮೋನಾ ಯಾರು? ಮಾನ್ಸೇಕರ್ನ ಮಗಳು. ಸರಿ, ಈಗ ಮೋನಾ ಎಲ್ಲಿದ್ದಾಳೆ? ಎಲ್ಲೋ ಮೆಡಿಟೇಷನ್ ಸೆಂಟರ್ಗೆ ಹೋಗಿದ್ದಾಳಂತೆ. ಈಗ ಪ್ರಭಾಕರ್ಗೆ ಅನ್ನಿಸ್ತಾ ಇದೆ, ಹಾಗಾದ್ರೆ ನೀರಲ್ಲಿ ಸಿಕ್ಕಿದ್ದ ಬಾಡಿ ಮೋನಾದೇ ಆಗಿರ್ಬೋದು. ಡೆಂಟಲ್ ರೆಕಾರ್ಡ್ಸ್ ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಇವರಿಬ್ರು ಡಿಸ್ಕಸ್ ಮಾಡಿದ್ನ ಅರವಿಂದ್ ಕದ್ದು ಕೇಳಿಸ್ಕೊಂಡಿರ್ತಾನೆ. ಕೊನೆಗೂ ಡೆಂಟಲ್ ರೆಕಾರ್ಡ್ಸ್ ಇಂದ ಅದು ಮೋನಾದೇ ಡೆಡ್ ಬಾಡಿ ಅನ್ನೋದು ಕನ್ಫರ್ಮ್ ಆಗುತ್ತೆ. ಚಿಕ್ಕ ವಯಸ್ಸಿಂದ ಅವಳು ಕಂಡುನ ತುಂಬಾ ಹಚ್ಕೊಂಡಿದ್ಲು. ಅದಕ್ಕೆ ಮಾನ್ಸೇಕರ್ ಇವನಿಗೇನೆ ಮೋನಾ ಚಿತೆಗೆ ಕೊಳ್ಳಿ ಇಡೋದಕ್ ಹೇಳ್ತಾರೆ. ಮೋನಾ ಡೆತ್ ವಿಷಯ ಗೊತ್ತಾಗಿ ಗಾಬರಿ ಆಗಿದ್ದ ಅರವಿಂದ್ ಅವಳ ನಂಬರ್ ನ ಡಿಲೀಟ್ ಮಾಡ್ತಾನೆ. ಮೋನಾ ಡೆತ್ ಇಂದ ಇಡೀ ಕುಟುಂಬದವರು ಶಾಕ್ ನಲ್ಲಿ ಇದ್ದಾರೆ. ಮೆಡಿಟೇಷನ್ ಗೆ ಹೋದವಳು ಹೇಗೆ ಹೆಣುವಾಗಿ ಲೇಕಲ್ ಸಿಕ್ಕಿದ್ಲು ಅಂತ. ಈಗ ಪ್ರಭಾಕರ್ ಅರವಿಂದ್ ಬಗ್ಗೆ ಮಾನ್ಸೇಕರ್ ಹತ್ರ ಕೇಳ್ತಾರೆ, ಆದ್ರೆ ಅವರು ಮಾತಾಡೋ ಸ್ಥಿತಿಯಲ್ಲಿಲ್ಲ. ಅದಕ್ಕೆ ಕಂಡು ಉತ್ತರ ಕೊಡ್ತಾನೆ. ಅವ್ನ್ ಮದ್ವೆಗೂ ಮುಂಚೆನೆ ಮೋನಾ ಮೇಲೆ ಅಧಿಕಾರ ಚಲಾಯಿಸ್ತಾ ಇದ್ನಂತೆ. ಇದನ್ನೆಲ್ಲ ಮೋನಾನೇ ನನ್ಗೆ ಹೇಳ್ತಿದ್ಲು. ಮೋನಾ ಯಾರ ಜೊತೆನೋ ಅಫೇರ್ ಇಟ್ಕೊಂಡಿದ್ದಾಳೆ ಅಂತ ಅರವಿಂದ್ಗೆ ಡೌಟ್ ಇತ್ತು. ಹಾಗಾದ್ರೆ ಅರವಿಂದ್ ಮೋನಾ ಯಾರ ಜೊತೆ ಅಫೇರ್ ಇಟ್ಕೊಂಡಿದ್ಲೋ ಅವನ್ನ ಕಂಡು ಹಿಡಿದು ಒನ್ಸ್ ಕನ್ಫರ್ಮ್ ಆದ್ಮೇಲೆ ಅವನೇ ಅವಳನ್ನ ಕೊಲೆ ಮಾಡಿ ಕೆರೆಗೆ ಬಿಸಾಡಿರ್ಬೋದು. ಮೇ ಬಿ ಹೇಳಕ್ ಆಗಲ್ಲ. ಅವ್ನು ಮೋನಾಗೆ ಆಸಿಡ್ ಹಾಕ್ತೀನಿ ಅಂತ ಹೆದರ್ಸಿದ್ನಂತೆ. ಸೊ 100% ಅವನೇ ಅವಳನ್ನ ಕೊಲೆ ಮಾಡಿರ್ಬೋದು ಅಂತ. ಪೊಲೀಸ್ನವ್ರಿಗೆ ಡೌಟ್ ಬಂದು ಅವನ್ ಮನೆ ಸರ್ಚ್ ಮಾಡಿದಾಗ ಒಂದು ಆಸಿಡ್ ಬಾಟಲ್ ಸಿಗುತ್ತೆ. ಸೊ ಅರವಿಂದ್ ಮೇಲೆನೆ ಜಾಸ್ತಿ ಡೌಟ್ ಇರೋದ್ರಿಂದ ಅರೆಸ್ಟ್ ಮಾಡ್ತಾರೆ. ಆದ್ರೆ ಅವನೇ ಕಿಲ್ಲರ್ ಅಂತ ಪ್ರೂವ್ ಮಾಡೋದಕ್ಕೆ ಸಾಲಿಡ್ ಎವಿಡೆನ್ಸ್ ಇಲ್ಲ. ಮೋನಾ ಫೇಸ್ಬುಕ್ ಅಕೌಂಟ್ ನ ಚೆಕ್ ಮಾಡಿದಾಗ ಮಜಲ್ ಮ್ಯಾನ್ ಅನ್ನೋ ಫೇಸ್ಬುಕ್ ಐಡಿಯಿಂದ ಯಾರೋ ಸ್ಟ್ರೇಂಜರ್ ಮೋನಾ ಹಾಕ್ತಿದ್ದ ಪ್ರತಿ ಪೋಸ್ಟ್ಗೂ ಮಿನಿಮಮ್ 5-6 ಕಮೆಂಟ್ ಅವಂದೇ ಇದ್ದಿರುತ್ತೆ. ನೈಟ್ ಕ್ವೀನ್, ಐ ವಾಂಟ್ ಟು ಕಿಡ್ನಾಪ್ ಯು ಅಂತೆಲ್ಲ ಕಮೆಂಟ್ ಮಾಡಿದ್ದಾನೆ. ಈ ಅಕೌಂಟ್ IP ಅಡ್ರೆಸ್ ನ ಟ್ರ್ಯಾಕ್ ಮಾಡಿದ್ರೆ ಅವ್ನು ಯಾರು ಅನ್ನೋದು ಗೊತ್ತಾಗ್ಬೋದು. ಮೇ ಬಿ ಅಕೌಂಟ್ ಅರವಿಂದದೇ ಆಗಿರ್ಬೋದು ಅಂತ ಗೆಸ್ ಮಾಡ್ತಾರೆ. ಪೊಲೀಸ್ನವ್ರು ಎಷ್ಟೇ ಕೇಳಿದ್ರೂನು ಅರವಿಂದ್ ಹೇಳ್ತಿರೋದು ಒಂದೇ, ನಾನು ಅವಳನ್ನ ಕೊಲೆ ಮಾಡಿಲ್ಲ ಅಂತ. ನೋಡು, ಸುಳ್ಳು ಹೇಳ್ಬೇಡ, ಅವಳು ಪ್ರೆಗ್ನೆಂಟ್ ಆಗಿದ್ಲು, ಮಗು ನಿಂದಲ್ಲ ಅಂತ ಗೊತ್ತಾಗಿದೆ. ಅದಕ್ಕೆ ಅವಳನ್ನ ಪ್ಲಾನ್ ಮಾಡಿ ಕೊಲೆ ಮಾಡಿದ ನಂತರ ಬಾಡಿನ ಲೇಕಿಗೆ ಬಿಸಾಡಿದ್ಯಾ ಅಲ್ವಾ? ಏನು ಪ್ರೆಗ್ನೆಂಟ್ ಆಗಿದ್ಲಾ? ಅಷ್ಟರಲ್ಲಿ ವಿಷ್ಣು ಬರ್ತಾನೆ. ಆಕ್ಚುಲಿ ಅರವಿಂದ್ ಫ್ಯಾಮಿಲಿಗೆ ಏನೇ ತೊಂದ್ರೆ ಆದ್ರೂನು ಇವನೇ ಕೋರ್ಟ್ ಅಲ್ಲಿ ವಾದ ಮಾಡ್ತಾನೆ. ಇನ್ನು ಮೋನಾ ಡೆತ್ ಆಗಿದ್ದ ದಿನದ CCTV ಫುಟೇಜಸ್ ಗಳನ್ನ ಚೆಕ್ ಮಾಡಿದಾಗ ಮೋನಾ ಜೊತೆ ಯಾರೋ ಸ್ಟ್ರೇಂಜರ್ ಕಾರ್ ನಲ್ಲಿ ಹೋಗಿದ್ದಾನೆ. ಅವ್ನ್ ಯಾರು ಅಂತ ಗೊತ್ತಿಲ್ಲ, ಮುಖ ಎಲ್ಲೂ ಕ್ಯಾಪ್ಚರ್ ಆಗಿಲ್ಲ. ಅದೇ ಕಾರ್ ಸಂಜೆ 6:30ಕ್ಕೆ ರಿಟರ್ನ್ ಬಂದಿದೆ. ಅಂದ್ರೆ ಕಿಲ್ಲರ್ ಅವಳನ್ನ ಕೊಂದು ಬಾಡಿನ ಲೇಕಿಗೆ ಬಿಸಾಡ್ ಬಂದಿದ್ದಾನೆ. ಅದು ಅರವಿಂದೇನ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕು. ಪೊಲೀಸ್ನವರು ಅರವಿಂದ್ನ ಅರೆಸ್ಟ್ ಮಾಡಿರೋದ್ರಿಂದ ಇವನೇ ಕಿಲ್ಲರ್ ಅನ್ಕೊಂಡು ಕಂಡು ಸ್ಟೇಷನ್ ಬಂದು ಇವನಿಗೆ ಸರಿಯಾಗಿ ಹೊಡಿತಾನೆ. ಪೊಲೀಸ್ನವರು ಅವನ್ನ ತಡೆದು ಅವನೇ ಕಿಲ್ಲರ್ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಅಷ್ಟೇ ಅಲ್ಲ, ಯಾವ್ದೋ ಪೋರ್ನೋಗ್ರಾಫಿಕ್ ವಿಡಿಯೋಗೆ ಮೋನಾ ಫೇಸ್ ನ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿರ್ತಾನೆ. ಇದೇ ಕಾರಣಕ್ಕೆ ಕಂಡು ಅರವಿಂದ್ ಮೇಲೆ ಮತ್ತೆ ಅಟ್ಯಾಕ್ ಮಾಡ್ತಾನೆ. ಈ ಕೇಸ್ ನಲ್ಲಿ ಅರವಿಂದ್ ಪರವಾಗಿ ವಾದ ಮಾಡ್ತಿರೋದು ವಿಷ್ಣು ಅಂತ ಗೊತ್ತಾದ್ಮೇಲೆ ಇವನಿಗೆ ಮತ್ತಷ್ಟು ಕೋಪ ಬರುತ್ತೆ. ಅವನು ಮೋನಾನ ಕೊಲೆ ಮಾಡಿದ್ದಾನೆ, ಅವನ್ ಪರ ವಾದ ಮಾಡಬೇಡ ಅಂತ. ಇನ್ನು ಕಂಡುಗೆ ಮೋನಾ ಜೊತೆ ಕಳೆದಿದ್ದ ಕ್ಷಣಗಳು ಪದೇ ಪದೇ ನೆನಪಾಗ್ತಾ ಇದೆ. ಇವನ್ ಕೈಯಲ್ಲಿ ಒಂದು ಟ್ಯಾಟೂ ಇದೆ. ಇದೇ ಟ್ಯಾಟೂ ಬಾಬು, ವಿಷ್ಣು ಅಂಡ್ ನಿಕ್ಕಿ ಕೈಯಲ್ಲಿ ಕೂಡ ಇದೆ. ಈಗ ಒಂದು ಫ್ಲಾಶ್ ಬ್ಯಾಕ್. ಮೋನಾ ಬೇರೆ ಸಿಟಿಲಿ ತುಂಬಾ ವರ್ಷಗಳಿಂದ ಇದ್ಲು. ಈಗ ಇಲ್ಲೇ ಸ್ಟಡಿ ಮಾಡ್ತೀನಿ ಅಂತ ಇದೇ ಊರಿಗೆ ಬರ್ತಾ ಇದ್ದಾಳಂತೆ. ಅವಳನ್ನ ನೀನೇ ಕೇರ್ ಮಾಡ್ಬೇಕು ಅಂತ ಮಾನ್ಸೇಕರ್ ಹೇಳ್ತಾರೆ. ಈಗ ಮೋನಾ ಊರಿಗೆ ಬರ್ತಾಳೆ. ಇವಳು ಚಿಕ್ಕವಳಾಗಿದ್ದಾಗ ಇವ್ರಗಳ ಜೊತೆನೆ ಬೆಳೆದಿರ್ತಾಳೆ. ಈಗ ಚೈಲ್ಡ್ಹುಡ್ ಫ್ರೆಂಡ್ಸ್ ನೆಲ್ಲ ನೋಡಿ ಫುಲ್ ಖುಷಿ ಆಗುತ್ತೆ. ಇನ್ನು ಅರವಿಂದ್ ಕಿಲ್ಲರ್ ಅಂತ ಹೇಳೋದಕ್ಕೆ ಯಾವುದೇ ಸಾಲಿಡ್ ಪ್ರೂಫ್ ಇಲ್ಲದೆ ಇರೋದ್ರಿಂದ ಕೋರ್ಟ್ ಅವನ್ನ ರಿಲೀಸ್ ಮಾಡುತ್ತೆ. ಆದ್ರೆ ಶಾಕಿಂಗ್ಲಿ ನತಾಶನ ಅರೆಸ್ಟ್ ಮಾಡ್ತಾರೆ. ವಿಷ್ಣು ಪ್ರಭಾಕರ್ ಹತ್ರ ಇವಳನ್ನ ಯಾಕೆ ಅರೆಸ್ಟ್ ಮಾಡಿದ್ದೀರಾ? ಮೋನಾ ಕೇಸ್ ನಲ್ಲಿ ಇವರು ಕೂಡ ಒನ್ ಆಫ್ ದಿ ಸಸ್ಪೆಕ್ಟ್. ನತಾಶಾಗೆ ವಿಷ್ಣುನ ಕಂಡ್ರೆ ಆಗಲ್ಲ ಅಲ್ವಾ? ಸೊ ಇವನೇ ನನ್ ಪರ ವಾದ ಮಾಡ್ತಾನೆ ಅನ್ಕೊಂಡು ನನಗೆ ಲಾಯರೇ ಬೇಡ ಅಂತಿದ್ದಾಳೆ. ಈ ವಿಷಯನ ವಿಷ್ಣು ಕಂಡುಗೆ ಕಾಲ್ ಮಾಡಿ ಹೇಳ್ತಾನೆ. ನತಾಶಾ ಅವನ್ ತಂಗಿ ಆಗಿರೋದ್ರಿಂದ ಇವನಿಗೆ ಶಾಕ್ ಆಗುತ್ತೆ. ನೀನು ಲಾಯರ್ ಅಲ್ವಾ, ಅವಳಿಗೆ ನಿನ್ ಮೇಲೆ ಕೋಪ ಇರೋದ್ರಿಂದ ಲಾಯರ್ ಬೇಡ ಅಂತಿದ್ದಾಳೆ. ಹೇಗಾದ್ರೂ ನೀನೇ ಅವಳನ್ನ ಕನ್ವಿನ್ಸ್ ಮಾಡಿ ಸೇವ್ ಮಾಡು ಅಂತ. ಕೊನೆಗೆ ಕಂಡು ನತಾಶಾ ಜೊತೆ ಫೋನಲ್ಲಿ ಮಾತಾಡಿ ವಿಷ್ಣು ಬೆಸ್ಟ್ ಲಾಯರ್, ಅವನೇ ವಾದ ಮಾಡ್ಲಿ, ನಿಮ್ ಪರ್ಸನಲ್ ವಿಷಯ ಏನೇ ಇದ್ರೂನು ಹೊರಗಡೆ ನೋಡ್ಕೊಳ್ಳಿ. ಈಗ ಆ ವಿಷಯದಲ್ಲಿ ಲಾಯರ್ ಬೇಡ ಅಂದ್ರೆ ನಿನ್ಗೆ ತೊಂದ್ರೆ ಆಗುತ್ತೆ ಅಂತ ಇವಳನ್ನ ಕನ್ವಿನ್ಸ್ ಮಾಡಿದ್ರಿಂದ ಒಪ್ಕೋತಾಳೆ. ನತಾಶಾ ಹೇಳ್ತಿದ್ದಾಳೆ, ನನ್ಗೂ ಮೋನಾ ಡೆತ್ಗೂ ಏನು ಲಿಂಕ್ ಇಲ್ಲ ಅಂತ.
ಈಗ ಒಂದು ವಿಡಿಯೋ ತೋರಿಸ್ತಾರೆ. ಅದ್ರಲ್ಲಿ ಮೋನಾ ನತಾಶಾ ನನಗೆ ಕೊಲೆ ಬೆದರಿಕೆ ಹಾಕ್ತಿದ್ದಾಳೆ ಅಂತ ಒಂದು ವಿಡಿಯೋ ರೆಕಾರ್ಡ್ ಮಾಡಿದ್ದಾಳೆ. ಅವಳ ಮುಖದಲ್ಲೆಲ್ಲ ಗಾಯ ಆಗಿದೆ. ಅವಳ ಕಂಪ್ಯೂಟರ್ ನಲ್ಲೇ ನಮ್ಗೆ ಈ ವಿಡಿಯೋ ಸಿಕ್ತು. ಈಗ ನತಾಶಾ ಹೇಳ್ತಿರೋ ಪ್ರಕಾರ, ನಾನು ಚಿಕ್ಕ ವಯಸ್ಸಿಂದ ವಿಷ್ಣುನ ಲವ್ ಮಾಡ್ತಿದ್ದೆ. ಆ ದಿನ ನನ್ ಬರ್ಡೇ. ನಾನು ವಿಷ್ಣುಗೆ ಪ್ರಪೋಸ್ ಮಾಡಿದಾಗ ಅವನು ಏನು ರಿಯಾಕ್ಟ್ ಮಾಡ್ಲೇ ಇಲ್ಲ. ನನಗ್ ತುಂಬಾ ಹರ್ಟ್ ಆಯ್ತು. ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಯ್ತು ಮೋನಾ ವಿಷ್ಣು ಜೊತೆ ಸುತ್ತಾಡ್ತಾ ಇದ್ಲು. ಸೊ ವಿಷ್ಣು ನನ್ನ ರಿಜೆಕ್ಟ್ ಮಾಡೋಕೆ ಇವಳೇ ಕಾರಣ. ಬಟ್ ಅಂದ್ರೂನು ನಾನು ಒಂದಿನ ವಿಷ್ಣುನ ಮದ್ವೆ ಆದೆ. ಬಟ್ ಅಂದ್ರೂನು ಮೋನಾ ಅವನಿಗೆ ಹತ್ರ ಆಗೋದಕ್ ಟ್ರೈ ಮಾಡ್ತಾ ಇದ್ಲು. ಇದ್ರಿಂದ ಟ್ರಿಗರ್ ಆಗಿದ್ದ ನಾನು ಅವಳಿಗೆ ಸರಿಯಾಗಿ ಹೊಡೆದೆ. ಆಗ್ಲೇ ಮೋನಾ ನನಗೆ ಫ್ಯೂಚರ್ ಅಲ್ಲಿ ಏನೇ ತೊಂದ್ರೆ ಆದ್ರೆ ಇವಳೇ ಕಾರಣ ಅಂತ ಒಂದು ವಿಡಿಯೋನ ರೆಕಾರ್ಡ್ ಮಾಡಿದ್ಲು. ಅದೇ ವಿಡಿಯೋನೇ ನಿಮಗ್ ಸಿಕ್ಕಿರೋದು ಅಂತ. ಅದೇನೋ ಸ್ಪಾರ್ಕ್ ಆಫ್ ದಿ ಮೂಮೆಂಟ್ ಅಲ್ಲಿ ಅವಳ ಮೇಲೆ ಕೈ ಮಾಡ್ಬಿಟ್ಟೆ. ಆದ್ರೆ ಅವಳನ್ನ ಕೊಲೆ ಮಾಡಿದ್ದು ನಾನಲ್ಲ. ಆ ದಿನ ಸಿಟ್ಟಲ್ಲೇನೋ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ದು ನಿಜ. ಈಗ ಪ್ರಭಾಕರ್ ಹೇಳ್ತಾರೆ, ಮೋನಾ ಲಾಸ್ಟ್ ಕಾಲ್ ಅವ್ರ ತಂದೆಗೇನೆ ಶುಕ್ರವಾರ 2 ಗಂಟೆಗೆ ಮಾಡಿದ್ದಾಳೆ. ಆಮೇಲೆ ಸಂಜೆ 5 ಗಂಟೆಗೆ ಅವಳೆ 3 ಜನಕ್ಕೆ ಮೆಸೇಜ್ ಮಾಡಿದ್ದಾಳೆ. ಯಾರಿಗೆಲ್ಲ ಗೊತ್ತಾ? ಅರವಿಂದ್, ನಿಮ್ಮಣ್ಣ, ಕಂಡು ಅಂಡ್ ಅವ್ರ ತಂದೆಗೆ. ಆದ್ರೆ ಆ ಮೆಸೇಜ್ ನ ಮೋನಾ ಮಾಡಿಲ್ಲ. ಯಾಕಂದ್ರೆ ಅಷ್ಟ್ರಲ್ಲಿ ಅವಳು ಸತ್ತೋಗಿದ್ಲು. ಸರಿ, ಮೋನಾ ಸತ್ತ ದಿನ ಅಂದ್ರೆ ಫ್ರೈಡೆ ಸಂಜೆ ನೀವೆಲ್ಲಿದ್ರಿ? ಆದ್ರೆ ನತಾಶಾ ಗಾಬರಿಯಾಗಿ ಏನು ಉತ್ತರನೇ ಕೊಡ್ತಾ ಇಲ್ಲ. ಮೇ ಬಿ ಇವಳೆ ಕಿಲ್ಲರ್ ಆಗಿರ್ಬೋದು ಅಂತ ಜೈಲಿಗೆ ಹಾಕ್ತಾರೆ. ಇದ್ರಿಂದ ವಿಷ್ಣು ಹಾಗೂ ಕಂಡುಗೆ ಶಾಕ್ ಆಗುತ್ತೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಕಟ್ ಮಾಡಿದ್ರೆ ಪೊಲೀಸ್ನವರು ನಿಕ್ಕಿ ಮನೇಲಿದ್ದ ಕೆಲವು ವಸ್ತುಗಳನ್ನೆಲ್ಲ ಸೀಸ್ ಮಾಡಿ ಹಾಗೇನೆ ಈ ವಿಷಯನ ಕಂಡುಗೂ ಹೇಳ್ತಾರೆ. ನಿಕ್ಕಿ ಸಿಸ್ಟಮ್ ಇಂದ ಒಂದು ವಿಡಿಯೋ ಸಿಕ್ಕಿದೆ. ಅದ್ರಲ್ಲಿ ಅವನು ಮೋನನ ಗೋಣಿ ಚೀಲದಲ್ಲಿ ಹಾಕಿ ಒಂದು ಲೇಕ್ ಹತ್ರ ಎತ್ಕೊಂಡು ಹೋಗಿದ್ದಾನೆ. ಆಮೇಲೆ ಅವಳು ಹೆದ್ರಿ ಓಡ್ತಾ ಇರೋದ್ನ ಹಂಗೇನೆ ರೆಕಾರ್ಡ್ ಮಾಡಿದ್ದಾನೆ. ಅವಳಿಗೆ ಸರಿಯಾಗಿ ಟಾರ್ಚರ್ ಮಾಡಿರ್ತಾನೆ. ಈ ವಿಡಿಯೋ ನೋಡಿ ಕಂಡುಗೆ ಶಾಕ್ ಆಗುತ್ತೆ. ಈಗ ನಿಕ್ಕಿನ ಅರೆಸ್ಟ್ ಮಾಡ್ತಾರೆ. ಈಗ ಇವನ್ ಪರವಾಗೂ ವಿಷ್ಣುನೇ ವಾದ ಮಾಡ್ಬೇಕು. ನಿಕ್ಕಿ ಹೇಳ್ತಾನೆ, ನನ್ನ IP ಅಡ್ರೆಸ್ ನ ಟ್ರ್ಯಾಕ್ ಮಾಡಿ ಕಂಡು ಹಿಡಿದು ಬಿಟ್ರು ಅಂತ. ಈಗ ಪ್ರಭಾಕರ್ ನಿಕ್ಕಿ ಶೂಟ್ ಮಾಡಿದ್ದ ವಿಡಿಯೋನ ಅವನಿಗೇನೆ ಪ್ಲೇ ಮಾಡಿ ತೋರಿಸ್ತಾರೆ. ಮೋನಾಗ್ ಸರಿಯಾಗಿ ಟಾರ್ಚರ್ ಮಾಡಿದ್ದಾನೆ. ಏನು ಎಂಡಲ್ ಮೋನಾ ಸತ್ತೋಗ್ತಾಳೆ ತಾನೆ? ಆಗ ಅವನು ಸ್ಪಾಯ್ಲರ್ ಅಲರ್ಟ್, ನಾನೇ ಎಲ್ಲ ಹೇಳ್ಬೇಕಾ? ಇನ್ನು ಫುಟೇಜಸ್ ಇದೆ, ಎಡಿಟ್ ಕಂಪ್ಲೀಟ್ ಆಗಿಲ್ಲ ಅಂತ. ಅದ್ರಲ್ಲೂ ಕ್ಲೈಮ್ಯಾಕ್ಸ್ ನಲ್ಲಿ ನಾನು ಅವಳ ತಲೆಗೆ ಹೊಡೆದು ಸಾಯಿಸ್ತೀನಿ, ಅದಂತೂ ಸಖತ್ತಾಗಿದೆ. ಇದನ್ ಕೇಳಿ ವಿಷ್ಣುಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಒಂದ್ ಸೀನ್ ಅಲ್ಲಿ ನಿಕ್ಕಿ ಹೇಳಿರ್ತಾನೆ, ನನಗೆ ಹುಡುಗಿರ್ನ ಕಂಡ್ರೆ ತಲೆಗೆ ಹೊಡೆದು ಸಾಯಿಸ್ಬೇಕು ಅನ್ಸುತ್ತೆ ಅಂತ. ಸೊ ಹಾಗಾದ್ರೆ ಇವನೇ ಮೋನಾಗ್ ಟಾರ್ಚರ್ ಮಾಡಿ ಹೊಡೆದು ಸಾಯಿಸಿದ ನಂತರ ಲೇಕಿಗೆ ಬಿಸಾಡಿರ್ಬೋದು ಅಂತ. ಪ್ರಭಾಕರ್ ಹೇಳ್ತಾರೆ, ನನ್ ಕೆರಿಯರ್ ನಲ್ಲೇ ಇದು ತುಂಬಾನೇ ಈಸಿ ಕನ್ಫೆಷನ್. ಸೊ ಅವನ್ನ ಕೋರ್ಟ್ ಗೆ ಸಬ್ಮಿಟ್ ಮಾಡ್ಬೇಕು ಅಂತ. ಈಗ ವಿಷ್ಣು ವಿಡಿಯೋ ಎಂಡಿಂಗ್ ನಲ್ಲಿ ಏನ್ ಮಾಡಿದ್ದಾನೆ ಅಂತ ಚೆಕ್ ಮಾಡಿದಾಗ ಸ್ವಲ್ಪ ಹೊತ್ತಿನ ಹಿಂದೆ ಅವನೇ ಹೇಳ್ದಂಗೆ ಮೋನನ ಕಟ್ ಹಾಕಿ ತಲೆಗೆ ಹೊಡೆದು ಸಾಯಿಸಿದ್ದಾನೆ. ವಿಷ್ಣುಗ್ ತಲೆ ಕೆಟ್ಟೋಗುತ್ತೆ. ಈ ವಿಷಯನ ಕಂಡುಗೂ ಹೇಳ್ತಾನೆ. ಅವನಿಂದ ನಂಬಕ್ ಆಗ್ತಿಲ್ಲ. ಪೊಲೀಸ್ನವರು ಏನ್ ಗೆಸ್ ಮಾಡ್ತಿದ್ದಾರೆ ಗೊತ್ತಾ? ನತಾಶಾನೇ ನಿಕ್ಕಿ ಕೈಯಲ್ಲಿ ಹೀಗ್ ಮಾಡ್ಸಿರೋದು ಅಂತ. ಇನ್ನು ಅವ್ನ್ ರೂಮ್ ಅಲ್ಲಿ ಇದ್ದ ಡ್ರಾಯಿಂಗ್ ಗಳನ್ನ ಸೀಸ್ ಮಾಡಿದಾಗ ನಿಕ್ಕಿ ಹುಡುಗಿರ್ನ ಎಷ್ಟು ಹೇಟ್ ಮಾಡ್ತಿದ್ದ ಅನ್ನೋದು ಇದೇ ಇಂಡಿಕೇಟ್ ಮಾಡ್ತಿದೆ. ಈಗ ಪ್ರಭಾಕರ್ಗೆ ವಿಷ್ಣು ಹೇಳ್ತಾನೆ, ಸರ್, ವಿಕ್ಕಿ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾನೆ ನಿಜ. ಆದ್ರೆ ಅವನು ಹೇಳಿದ್ದೆಲ್ಲ ನಿಜ ಅಲ್ಲ. ಅವನ ಈ ಮೈಂಡ್ ಸೆಟ್ ಗೆ ಕಾರಣ ಅವ್ರ ತಾಯಿನೇ. ಆದ್ರೆ ನಿಜವಾಗ್ಲೂ ಕೊಲೆ ಮಾಡೋಷ್ಟು ಧೈರ್ಯ ಅವನಿಗಿಲ್ಲ ಅಂತ. ನೋಡಿ ವಿಷ್ಣು, ವಿಡಿಯೋ ಫುಟೇಜ್ ಇದೆಯಲ್ಲ, ಅದೇ ನಿಕ್ಕಿ ವಿರುದ್ಧ ಸಾಲಿಡ್ ಎವಿಡೆನ್ಸ್. ನಾನೇನು ಮಾಡಕ್ಕಾಗಲ್ಲ ಅಂತ. ಒಂದು ಡ್ರಾಯಿಂಗ್ ನಲ್ಲಿ ಐ ಲವ್ ಯು ಅಂತ ಬರ್ದಿದ್ದಾನೆ. ಪ್ರಭಾಕರ್ ಕೇಳ್ತಾರೆ, ಇದೇನ್ ನೀನು ಮೋನಾಗ್ ಪ್ರಪೋಸ್ ಮಾಡಿದ್ದ ಅಂತ. ನಾನು ಮೋನಾಗ್ ಪ್ರಪೋಸ್ ಮಾಡಿಲ್ಲ, ನತಾಶಾಗ್ ಲವ್ ಪ್ರಪೋಸ್ ಮಾಡ್ದೆ. ಇದನ್ ಕೇಳಿ ವಿಷ್ಣುಗೆ ಶಾಕ್ ಆಗುತ್ತೆ. ಚಿಕ್ಕ ವಯಸ್ಸಿಂದ ನನ್ಗೆ ಅವಳಂದ್ರೆ ಇಷ್ಟ. ನನ್ ಮೈಂಡ್ ಸೆಟ್ ನ ಅರ್ಥ ಮಾಡ್ಕೊಂಡು ಹೆಲ್ಪ್ ಮಾಡ್ತಾ ಇದ್ಲು. ಆದ್ರೆ ಅವಳು ಯಾವಾಗ ಬರ್ಡೇ ದಿನ ವಿಷ್ಣುಗೆ ಪ್ರಪೋಸ್ ಮಾಡಿದ್ಲು ಆಗ್ಲೇ ಗೊತ್ತಾಗೋಯ್ತು ಅವಳು ನನ್ನ ಲವ್ ಮಾಡ್ತಿಲ್ಲ ಅಂತ. ಪರವಾಗಿಲ್ಲ, ನನ್ಗೆ ನನ್ ಫ್ರೆಂಡ್ ಚೆನ್ನಾಗಿದ್ರೆ ಸಾಕು, ಅದಕ್ಕೆ ಸೈಲೆಂಟ್ ಆಗ್ಬಿಟ್ಟೆ ಅಂತ. ಸರಿ, ಹಾಗಾದ್ರೆ ನೀನು ನತಾಶಾ ಸೇರಿ ಮೋನಾ ಕತೆನ ಮುಗಿಸ್ಬಿಟ್ರಿ ಅಲ್ವಾ? ನತಾಶಾ ಇದ್ರಲ್ಲಿ ಇನ್ವಾಲ್ವ್ ಆಗಿಲ್ಲ. ಕಟ್ ಮಾಡಿದ್ರೆ ವಿಷ್ಣು ಕಂಡುಗೆ ಹೇಳ್ತಾನೆ, ನಿಕ್ಕಿಗೆ ಮೆಂಟಲ್ ಇಲ್ನೆಸ್ ಇದೆ ಅಂತ ಒಂದು ಮೆಂಟಲ್ ಅಸೈಲಮ್ ಇಂದ ರಿಪೋರ್ಟ್ ರೆಡಿ ಮಾಡಿಸ್ತೀನಿ. ಆದ್ರೆ ಆ ವಿಡಿಯೋ ಇದೆಯಲ್ಲ, ಅದೇ ಅವನ್ ವಿರುದ್ಧ ಸಾಲಿಡ್ ಎವಿಡೆನ್ಸ್. ಸೊ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ. ಆಗ ಕಂಡು ಮೋನಾ ಸಾಯುವಾಗ ಪ್ರೆಗ್ನೆಂಟ್. ಸೊ ಇಲ್ಲೇ ಕ್ಲಿಯರ್ ಕಟ್ ಆಗಿ ಹೇಳ್ಬೋದು ಅರವಿಂದೇ ಕಿಲ್ಲರ್ ಅಂತ. ಆದ್ರೆ ಇನ್ಸ್ಪೆಕ್ಟರ್ ಪ್ರಭಾಕರ್ಗೆ ಇದೆಲ್ಲ ಯಾಕೆ ಅರ್ಥ ಆಗ್ತಿಲ್ಲ? ಆ 2 ವಿಡಿಯೋ ಫುಟೇಜ್ ಗಳನ್ನ ಆಧಾರವಾಗಿ ಇಟ್ಕೊಂಡು ನಿಕ್ಕಿ ನತಾಶಾನ ಯಾಕೆ ಅರೆಸ್ಟ್ ಮಾಡ್ಬಿಟ್ರು ಅಂತ. ನೋಡು ಮಗ, ಪೊಲೀಸ್ನವರು ನಮ್ ತರ ಎಮೋಷನಲ್ ಆಗಿ ಥಿಂಕ್ ಮಾಡಲ್ಲ. ಎವಿಡೆನ್ಸ್ ನೋಡಿ ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡ್ತಾರೆ. ನಿಕ್ಕಿ ವಿಡಿಯೋನ ಶೂಟ್ ಮಾಡಿದ್ದಾನೆ, ಅಷ್ಟೇ ಅಲ್ಲದೆ ಕನ್ಫೆಸ್ ಕೂಡ ಮಾಡ್ಕೊಂಡಿದ್ದಾನೆ. ಅವನೇ ಕಿಲ್ಲರ್ ಅನ್ನೋಕೆ ಇಷ್ಟು ಸಾಕು ಅಲ್ವಾ? ಆ ವಿಡಿಯೋನಲ್ಲಿ ಅವನ್ ಫೇಸ್ ರಿಜಿಸ್ಟರ್ ಆಗಿಲ್ಲ ಅಂದಿದ್ರೆ ಏನಾದ್ರೂ ವಾದ ಮಾಡಿ ಯಾರೋ ಬೇರೆಯವ್ರ ವಿಡಿಯೋ ಶೂಟ್ ಮಾಡಿದ್ದಾರೆ, ಇದಕ್ಕೂ ವಿಷ್ಣುಗೂ ಸಂಬಂಧನೇ ಇಲ್ಲ ಅಂತ ಹೇಳಿ ಕೇಸ್ನ ಮುಚ್ಚಾಕ್ಬೋದಿತ್ತು. ಆದ್ರೆ ಆ ವಿಡಿಯೋನಲ್ಲಿ ಅವನ್ ಕೂಡ ಇದ್ದಾನೆ. ಸೊ ಏನು ಮಾಡಕ್ ಆಗಲ್ಲ ಅಂತ.
ಈಗ ವಿಷ್ಣು ಜೈಲಲ್ಲಿರೋ ನತಾಶನ ಭೇಟಿಯಾಗಿ ನೀನು ಆ ದಿನ ಸಡನ್ ಆಗಿ ಪ್ರಪೋಸ್ ಮಾಡಿದಾಗ ಏನ್ ಉತ್ತರ ಕೊಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಸೈಲೆಂಟ್ ಆಗಿದ್ದೆ. ಬಟ್ ಸ್ವಲ್ಪ ದಿನ ಆದ್ಮೇಲೆ ಮದುವೆ ಮಾಡ್ಕೊಂಡ್ವಿ, ಕೊನೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಈಗ ದೂರ ಆಗಿದ್ದೀವಿ. ನೀನು ಸ್ವಲ್ಪ ನನಗೆ ಟೈಮ್ ಕೊಡ್ಬೇಕಾಗಿತ್ತು, ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನಾವೆಲ್ಲ ಫ್ರೆಂಡ್ಸ್. ಸಡನ್ಲಿ ನೀನು ಪ್ರಪೋಸ್ ಮಾಡಿದಾಗ ನನ್ಗೆ ಬಾಯೇ ಬರ್ಲಿಲ್ಲ. ಆಮೇಲೆ ನಿನ್ಗೆ ಹರ್ಟ್ ಮಾಡಬಾರ್ದು ಅಂತ ಮದ್ವೆ ಆದೆ. ನತಾಶಾ ಇವನ್ ಸಿಚುವೇಶನ್ ನ ಅರ್ಥ ಮಾಡ್ಕೋತಾಳೆ. ಈ ಕಡೆ ಕಂಡುಗೆ ತಲೆ ಕೆಡ್ತಾ ಇದೆ. ಒಬ್ಬ ಕ್ಲೋಸ್ ಫ್ರೆಂಡ್, ಇನ್ನೊಬ್ಳು ಸ್ವಂತ ತಂಗಿ, ಇಬ್ರು ಅರೆಸ್ಟ್ ಆಗಿದ್ದಾರೆ. ಮುಂದೇನ್ ಮಾಡೋದು ಅಂತ. ಅಷ್ಟೇ ಅಲ್ಲ, ಇವನ್ ಮಾನ್ಸೇಕರ್ ಜೊತೆ ಕೆಲಸ ಮಾಡ್ತಿದ್ದಾನಲ್ವಾ, ಅವ್ರಿಗಿರೋ ಪೊಲಿಟಿಕಲ್ ಪವರ್ ನ ಯೂಸ್ ಮಾಡ್ಕೊಂಡು ಜೈಲಲ್ಲಿರೋ ಇವ್ರಿಬ್ರಿಗೆ ಏನಾದ್ರೂ ತೊಂದರೆ ಮಾಡ್ತಾರಾ ಅನ್ನೋ ಭಯ ಕೂಡ ಇದೆ. ಇನ್ನು ಮಾನ್ಸೇಕರ್ಗೆ ಅರವಿಂದ್ ಮೇಲೆನೆ ಡೌಟ್. ಅವ್ನ್ ರಿಲೀಸ್ ಆಗಿದ್ರೂನು ಯಾವ್ದೋ ಒಂದು ಪೋರ್ನೋಗ್ರಾಫಿಕ್ ವಿಡಿಯೋಗೆ ಮೋನಾ ಫೋಟೋನ ಹಾಕಿ ಎಡಿಟ್ ಮಾಡಿರೋದ್ರಿಂದ ಅವ್ರ ಕಡೆಯವ್ರನ್ನ ಕಳಿಸಿ ಅಟ್ಯಾಕ್ ಮಾಡಿಸ್ತಾರೆ. ಅವನಿಗೆ ಬೆಂಕಿ ಹಚ್ಚಿದ್ರಿಂದ ಸ್ಪಾಟ್ ನಲ್ಲೇ ಸತ್ತೋಗ್ತಾನೆ. ಪ್ರಭಾಕರ್ಗೆ ಗೊತ್ತಿದೆ ಅರವಿಂದ್ ಮೇಲೆ ಅಟ್ಯಾಕ್ ಮಾಡಿಸಿರೋದು ಮಾನ್ಸೇಕರ್ರೇ ಅಂತ, ಆದ್ರೆ ಪ್ರೂಫ್ ಇಲ್ಲ. ಈಗ ವಿಷ್ಣು ನಿಕ್ಕಿಗೆ ಹೇಳ್ತಾನೆ, ನೀನು ಮೋನನ ಸಾಯಿಸಿ ಆ ಬಾಡಿನ ನೀರಲ್ಲಿ ಹಾಕಿರೋ ತನಕ ಶೂಟ್ ಮಾಡಿದ್ಯಾ ಅನ್ಕೊಂಡು ಪೊಲೀಸ್ನವರು ನಿನ್ ರೂಮ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ. ಆದ್ರೆ ಬೇರೇನು ಅವ್ರಿಗೆ ಸಿಕ್ಕೇ ಇಲ್ಲ. ಪೊಲೀಸ್ನವರು ಅದ್ರ ಬಗ್ಗೆ ನಿನ್ ಹತ್ರ ಕೇಳಿದ್ರೆ ಏನು ಉತ್ತರ ಕೊಡಬೇಡ, ಸೈಲೆಂಟ್ ಆಗಿರು, ಮಿಕ್ಕಿದ್ನ ನಾನ್ ನೋಡ್ಕೋತೀನಿ ಅಂತ. ಆದ್ರೆ ಅವನು ಪೊಲೀಸ್ ಬಂದಾಗ ಮಕರನ್ ಸೇಠ್ ಹತ್ರ 2 ಹಾರ್ಡ್ ಡ್ರೈವ್ ಇದೆ ಅಂತ ಹೇಳ್ಬಿಡ್ತಾನೆ. ಲೋ ಹುಚ್ಚಾನ ನೀನು, ಸುಮ್ನೆ ಇರು ಅಂದೆ ತಾನೆ, ಈಗ ನಿನ್ ಕತೆ ಮುಗೀತು, ಇನ್ನು ನನ್ನಿಂದ ನಿನ್ನ ಸೇವ್ ಮಾಡೋಕ್ ಆಗಲ್ಲ ಅಂತ. ಆಗ ನಿಕ್ಕಿ, ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ ವಿಷ್ಣು, ಪೊಲೀಸ್ನವ್ರಿಗೂ ಗೊತ್ತಾಗ್ಲಿ ಈ ರೀಟೇಕ್ ಅಥವಾ ಔಟ್ ಟೇಕ್ ಎಷ್ಟು ರಿಸ್ಕು ಅಂತ. ಮೋನಾ ಗುಡ್ ಆಕ್ಟ್ರೆಸ್, ಆದ್ರೆ ಇನ್ಎಕ್ಸ್ಪೀರಿಯನ್ಸ್. ಏನ್ ಮಾಡ್ಲಿ, ಅದಕ್ಕೆ ಒಂದೇ ಸೀನ್ ನ ಪದೇ ಪದೇ ಶೂಟ್ ಮಾಡ್ದೆ. ಅಂದ್ರೆ ನೀನು ಫಿಲ್ಮ್ ಮಾಡ್ತಿದ್ದ, ಅಂದ್ರೆ ಫಿಕ್ಷನ್ ಫಿಲ್ಮ್. ಹೌದು, ಹಾಗಾದ್ರೆ ನೀನು ನಿಜವಾಗ್ಲೂ ಅವಳನ್ನ ಟಾರ್ಚರ್ ಮಾಡಿದ್ದು ಅಥವಾ ರಿಯಾಲಿಟಿ ಟೈಪ್ ವಿಡಿಯೋ ಅಲ್ವಾ ಅದು? ನನ್ನ ಕಿಲ್ಲರ್ ಅನ್ಕೊಂಡ. ಆಗ ವಿಷ್ಣು, ಹಾಗಾದ್ರೆ ಮೊದ್ಲೇ ಹೇಳೋದಕ್ಕೆ ಏನಾಗಿತ್ತು ನಿನ್ಗೆ? ಅದು ಆರ್ಟ್, ಅದೆಲ್ಲ ನೀವೇ ಕಂಡು ಹಿಡ್ಕೊಳ್ಳಿ ಅಂತ ಸುಮ್ನಾದೆ. ಹಾಗಾದ್ರೆ ನೀನು ನಿರಪರಾಧಿ ಅಂತ ಇಬ್ರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇವರಿಬ್ರು ಡ್ಯಾನ್ಸ್ ನೋಡಿ ಪೊಲೀಸ್ನವ್ರಿಗೆ ತಲೆ ಕೆಟ್ಟು ಹೋಗುತ್ತೆ. ಈಗ ಉಳಿದಿರೋ ಫುಟೇಜಸ್ ನ ಪ್ಲೇ ಮಾಡ್ತಾರೆ. ನಿಕ್ಕಿ ಹೇಳಿದ್ದು ನಿಜ. ಆ ವಿಡಿಯೋನ ಶೂಟ್ ಮಾಡೋಕು ಮುಂಚೆ ರಿಹರ್ಸಲ್ ಮಾಡಿರ್ತಾರೆ. ಮೋನಾಗೆ ತನ್ನಲ್ಲಿ ಆಕ್ಟಿಂಗ್ ಸ್ಕಿಲ್ ಇದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಬೇಕಿತ್ತು. ಅದಕ್ಕೆ ಇವನ್ ಕೈಯಲ್ಲಿ ಒಂದು ಶಾರ್ಟ್ ಫಿಲ್ಮ್ ನ ಶೂಟ್ ಮಾಡೋದಕ್ಕೆ ಹೇಳಿರ್ತಾಳೆ. ಪ್ರಭಾಕರ್ಗೆ ತಲೆ ಕೆಟ್ಟು ಹೋಗುತ್ತೆ. ಆಕ್ಚುಲಿ ಇದೇ ಲೊಕೇಶನ್ ನಲ್ಲೇ ಮೋನಾ ಡೆಡ್ ಬಾಡಿ ಸಿಕ್ಕಿತ್ತು. ಈ ಲೊಕೇಶನ್ ಗೆನೆ ಯಾಕೆ ಹೋದ್ರಿ? ಮೋನಾ ಇದ್ದಾಳಲ್ಲ, ಅವಳೇ ನನ್ನ ಕರ್ಕೊಂಡು ಹೋಗಿದ್ದು. ಅವಳಿಗೆ ಮೊದ್ಲೇ ಆ ಲೊಕೇಶನ್ ಬಗ್ಗೆ ಗೊತ್ತಿತ್ತು. ಹೇಗೆ ಅಂತ ಶೂಟಿಂಗ್ ಟೈಮ್ ಅಲ್ಲಿ ಕೇಳಿದ್ದೆ. ಅದಕ್ಕೆ ಅವಳು ಸ್ನೂಕಿ ಕರ್ಕೊಂಡ್ ಬಂದಿದ್ದ, ಅವನು ನನ್ ಲವರ್ ಅಂತ ಹೇಳ್ತಿದ್ಲು. ಆದ್ರೆ ಈ ಸ್ನೂಕಿ ಯಾರು ಅಂತ ಕೇಳಿದಾಗ ಅವಳು ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಆ ಸ್ನೂಕಿ ಅವಳನ್ನ ಅದೇ ಲೇಕ್ ಹತ್ರ ತುಂಬಾ ಸಲ ಕರ್ಕೊಂಡ್ ಬಂದಿದ್ನಂತೆ. ಆ ಮಜಲ್ ಮ್ಯಾನ್ ಅನ್ನೋ FBI ID ನಿಕ್ಕಿದೆ ಅನ್ನೋದು ಕನ್ಫರ್ಮ್ ಆಗಿದೆ. ಇವನೇ ತಮಾಷೆಗೆ ಹಾಗೆಲ್ಲ ಮೋನಾ ಪೋಸ್ಟ್ ಗಳಿಗೆ ಕಮೆಂಟ್ ಮಾಡಿರ್ತಾನೆ. ಈ ವಿಷಯ ಮೋನಾಗೂ ಗೊತ್ತಿತ್ತಂತೆ. ಆಕ್ಚುಲಿ ಅದೇ IP ಅಡ್ರೆಸ್ ನ ಟ್ರ್ಯಾಕ್ ಮಾಡಿದಾಗ್ಲೇ ನಿಕ್ಕಿ ಸಿಗಾಕೊಂಡಿರ್ತಾನೆ. ಈಗ ನಿಕ್ಕಿ ರಿಲೀಸ್ ಆಗಿರೋದ್ರಿಂದ 3 ಜನ ಫುಲ್ ಪಾರ್ಟಿ ಮಾಡ್ತಾರೆ. ನೆಕ್ಸ್ಟ್ ಡೇ ನತಾಶನ ಕೂಡ ರಿಲೀಸ್ ಮಾಡ್ತಾರೆ. ಯಾಕಂದ್ರೆ ಆ ದಿನ ಪೊಲೀಸ್ನವರು ಮೋನಾ ಕೊಲೆ ಆದ ಸಂಜೆ ನೀವು ಎಲ್ಲಿದ್ರಿ ಅಂತ ಕೇಳಿದಾಗ ಇವಳು ಉತ್ತರ ಕೊಟ್ಟಿರಲ್ಲ. ಅದಕ್ಕೆ ಇವಳೆ ಕಿಲ್ಲರ್ ಅನ್ಕೊಂಡು ಅರೆಸ್ಟ್ ಮಾಡಿದ್ರು. ಆದ್ರೆ ನಿಜವಾಗ್ಲೂ ಏನ್ ನಡೆದಿದೆ ಅಂದ್ರೆ, ಮೋನಾ ಸತ್ತ ದಿನ ಇವಳು ಅಫೇರ್ ಇಟ್ಕೊಂಡಿದ್ದ ವ್ಯಕ್ತಿ ಜೊತೆನೆ ಇದ್ಲಂತೆ. ಇದನ್ನ ಪೊಲೀಸ್ ಅವ್ರ ಮುಂದೆ ಹೇಳೋಕಾಗ್ದೆ ಸೈಲೆಂಟ್ ಆಗಿ ಇದ್ದಿರ್ತಾಳೆ. ಈಗ ಅವನೇ ಹೇಳಿಕೆ ಕೊಡ್ತಾನೆ, ಆ ದಿನ ನತಾಶಾ ನನ್ ಜೊತೆನೆ ಇದ್ಲು ಅಂತ. ಸೊ ಅದಕ್ಕೇನೆ ರಿಲೀಸ್ ಮಾಡ್ತಾರೆ. ವಿಷ್ಣು ಮತ್ತೆ ನತಾಶನ ಕನ್ವಿನ್ಸ್ ಮಾಡಿ ಅವಳ ಜೊತೆ ಒಟ್ಟಿಗೆ ಇರ್ಬೇಕು ಅಂತ ಅನ್ಕೊಂಡಿದ್ದ. ಆದ್ರೆ ಅವಳು ಆಲ್ರೆಡಿ ಒಬ್ಬನ್ ಜೊತೆ ಅಫೇರ್ ಇಟ್ಕೊಂಡಿರೋ ವಿಷಯ ಗೊತ್ತಾದ್ಮೇಲೆ ಅವಳಿಂದ ದೂರ ಹೋಗ್ತಾನೆ. ಈಗ ನತಾಶಾ ಕೂಡ ರಿಲೀಸ್ ಆಗಿದ್ರಿಂದ ಎಲ್ಲ ಪಾರ್ಟಿ ಮಾಡ್ತಾ ಇದ್ದಾರೆ. ಅಷ್ಟ್ರಲ್ಲಿ ಪ್ರಭಾಕರ್ ಬರ್ತಾರೆ. ಮೋನಾ ಲವ್ ಮಾಡ್ತಿದ್ದ ಮಿಸ್ಟ್ರಿ ಲವರ್ ಅಂದ್ರೆ ಸ್ನೂಕಿ ಯಾರು ಅಂತ ಗೊತ್ತಾಗಿದೆ. ಹೌದಾ, ಯಾರದು ಅಂತ ಎಲ್ರಿಗೂ ಗಾಬರಿ ಆಗುತ್ತೆ. ಮೋನಾ ಕಂಪ್ಯೂಟರ್ ಇಂದ ನಮ್ಗೆ ಒಂದು ವಿಡಿಯೋ ಸಿಕ್ಕಿದೆ. ಅದ್ರಿಂದಾನೇ ನಮ್ಗೆ ಆ ಸ್ನೂಕಿ ಯಾರು ಅನ್ನೋದು ಗೊತ್ತಾಯ್ತು. ಮೋನಾ ಕಾಲ್ ರೆಕಾರ್ಡ್ಸ್ ನ ಚೆಕ್ ಮಾಡಿದ್ವಿ. ಅವಳು ಹೋಗಿದ್ದ ಕಡೆ ಎಲ್ಲ ಆ ಸ್ನೂಕಿ ನಂಬರ್ ಕೂಡ ಲೊಕೇಟ್ ಆಗಿತ್ತು. ಪ್ರಭಾಕರ್ ವಿಷ್ಣು ಹತ್ರ ಹೋದಾಗ ಎಲ್ರಿಗೂ ಶಾಕ್ ಆಗುತ್ತೆ. ಹಾಗಾದ್ರೆ ಇವನೇ ಆ ಸ್ನೂಕಿನ ಅಂತ. ಈಗ ವಿಷ್ಣು ಕಂಡು ಹತ್ರ ಹೋಗಿ ಹೆಲೋ ಸ್ನೂಕಿ ಅಂತ ಕರೀತಾರೆ. ಇದನ್ ನೋಡಿ ಎಲ್ರಿಗೂ ಜೀವ ಬಾಯಿಗೆ ಬಂದಿದೆ. ಪೊಲೀಸ್ನವ್ರಿಗೆ ಮೋನಾ ಕಂಪ್ಯೂಟರ್ ನ ಲಾಕ್ಡ್ ಫೋಲ್ಡರ್ ಇಂದ ಒಂದು ವಿಡಿಯೋ ಸಿಕ್ಕಿದೆ. ಇದೇ ವಿಡಿಯೋ ಅದು, ನೋಡು. ಆ ವಿಡಿಯೋನಲ್ಲಿ ಮೋನಾ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಆದ್ರೆ ಅವಳು ಯಾರಿಗೋಸ್ಕರ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ ಮೊದ್ಲಿಗೆ ಇವರಿಗೆಲ್ಲ ಕನ್ಫ್ಯೂಸ್ ಆಗಿದೆ. ಆದ್ರೆ ಯಾವಾಗ ನಿನ್ ಕೈಯಲ್ಲಿದ್ದ ಆ ಟ್ಯಾಟೂ ಆ ವಿಡಿಯೋನಲ್ಲಿ ಕ್ಯಾಪ್ಚರ್ ಆಯ್ತು, ಆಗ್ಲೇ ಗೊತ್ತಾಗೋಯ್ತು ನೀನೇ ಸ್ನೂಕಿ ಅಂತ. ನಿಜ ಹೇಳು. ಕಂಡು ಹೇಳ್ತಿರೋ ಪ್ರಕಾರ ನಾನು ಅವಳಿಗೆ ಆ ವಿಡಿಯೋನ ಡಿಲೀಟ್ ಮಾಡೋದಕ್ಕೆ ಹೇಳಿದ್ದೆ. ನಾನು ಸ್ಟಾರ್ಟಿಂಗ್ ನಲ್ಲಿ ಅವಳು ಹೇಗೆ ಚಿಕ್ಕ ವಯಸ್ಸಲ್ಲಿ ನನ್ ಜೊತೆ ಇರ್ತಿದ್ಲೋ ಹಂಗೇನೆ ಇದ್ದಾಳೆ ಅನ್ಕೊಂಡು ಸುಮ್ನೆ ಇದ್ದೆ. ಆದ್ರೆ ದಿನ ಕಳೆದಂತೆ ಅವಳ ನಡವಳಿಕೆ ಬದಲಾಗೋಯ್ತು. ನನ್ಗೆ ಮದ್ವೆ ಆಗಿದೆ ಅಂತ ಗೊತ್ತಿದ್ರುನು ನನ್ನ ಲವ್ ಮಾಡ್ತಾ ಇದ್ಲು. ಆಗ ವಿಷ್ಣು, ಅವಳು ನಿನ್ಗಿಂತ 17 ವರ್ಷ ಚಿಕ್ಕವಳು, ನೀನ್ ಅವಳಿಗೆ ಅಣ್ಣನ್ ಸ್ಥಾನದಲ್ಲಿ ಇದ್ದೆ.
ಕರೆಕ್ಟ್ ವಿಷ್ಣು, ಆದ್ರೆ ಅವಳು ನನ್ ಮಾತನ್ನ ಕೇಳಿಲ್ಲ. ಚಿಕ್ಕ ವಯಸ್ಸಿಂದ ನೀನಂದ್ರೆ ನನ್ಗೆ ಇಷ್ಟ, ನಿನ್ನ ಬಿಟ್ಟು ಇರೋಕಾಗಲ್ಲ ಅಂತೆಲ್ಲ ಹೇಳ್ತಿದ್ಲು. ಕೊನೆಗೆ ಇಬ್ಬರ ನಡುವೆ ಫಿಸಿಕಲ್ ರಿಲೇಶನ್ಶಿಪ್ ಕೂಡ ಬೆಳೀತು. ಅವಳು ಹೊರಗಡೆ ಊರಲ್ಲಿ ಇದ್ಕೊಂಡು ಓದ್ತಾ ಇದ್ರೂನು ಇಬ್ರು ತುಂಬಾ ಸಲ ಸೀಕ್ರೆಟ್ ಆಗಿ ಮೀಟ್ ಆಗಿದ್ವಿ. ನಾನು ಇದೆಲ್ಲ ಟೆಂಪ್ರವರಿ, ಒಂದಲ್ಲ ಒಂದಿನ ಅವಳೇ ಅರ್ಥ ಮಾಡ್ಕೊಂಡು ಹೇಗೂ ನನ್ಗೆ ಮದ್ವೆ ಆಗಿರೋದ್ರಿಂದ ಅವಳೇ ದೂರ ಹೋಗ್ತಾಳೆ ಅನ್ಕೊಂಡೆ. ಆದ್ರೆ ಅವಳು ಹತ್ರನೇ ಆಗ್ತಿದ್ಲು. ಕೊನೆಗೆ ನಮ್ಗೊಂದು ಲೇಕ್ ಸಿಕ್ತು, ಅಲ್ಲೇ ಜಾಸ್ತಿ ಸಮಯ ಕಳಿಯೋಕ್ ಶುರು ಮಾಡಿದ್ವಿ. ಕೊನೆಗೊಂದಿನ ಅವಳು ಪ್ರೆಗ್ನೆಂಟ್ ಆಗಿರೋ ವಿಷಯನ ಹೇಳಿದ್ಲು. ನನಗ್ ಶಾಕ್ ಆಯ್ತು. ಈ ವಿಷಯ ಏನಾದ್ರೂ ಅವ್ರ ತಂದೆ ಮಾನ್ಸೇಕರ್ಗೆ ಗೊತ್ತಾದ್ರೆ ನನ್ ಕತೆ ಅಷ್ಟೇ. ಇಲ್ಲೇ ಮದ್ವೆ ಆಗೋಣ ಅಂತ ಫೋರ್ಸ್ ಮಾಡಿದ್ಲು. ನಾನು ಒಪ್ಪಿಲ್ಲ. ಈ ವಿಷಯದಲ್ಲಿ ಆರ್ಗ್ಯುಮೆಂಟ್ ನಡೀತಾ ಇದ್ದಾಗ ನಾನು ಅವಳನ್ನ ತಳ್ಬಿಟ್ಟೆ. ತಲೆ ಹಿಂಭಾಗಕ್ಕೆ ಪೆಟ್ಟಾಗಿದ್ರಿಂದ ಸ್ಪಾಟ್ ನಲ್ಲೇ ಸತ್ತೋದ್ಲು. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನನ್ ಮೇಲೆ ಯಾರಿಗೂ ಡೌಟ್ ಬರಬಾರ್ದು ಅಂತ ಅವಳ ಫಿಂಗರ್ ಪ್ರಿಂಟ್ಸ್ ನ ಯೂಸ್ ಮಾಡ್ಕೊಂಡು ಫೋನ್ ಲಾಕ್ ನ ಓಪನ್ ಮಾಡಿ ಅವಳನ್ನ ಮದ್ವೆ ಆಗ್ಬೇಕಾಗಿದ್ದ ಹುಡುಗ ಅರವಿಂದ್ಗೆ ಅಂಡ್ ಅವ್ರ ತಂದೆಗೆ ಮೆಸೇಜ್ ನ ನಾನೇ ಕಳಿಸ್ದೆ. ಆಮೇಲೆ ಅವಳ ಬಾಡಿನ ಲೇಕಿಗೆ ಬಿಸಾಡ್ದೆ. ಇನ್ ಕೇಸ್ ಪೊಲೀಸ್ನವರು ಕಂಡು ಹಿಡಿದ್ರೆ ಇದೆಲ್ಲ ಒಂದು ರಾಬ್ರಿಗೋಸ್ಕರ ನಡೆದಿದೆ ಅನ್ನೋ ತರ ಫ್ರೇಮ್ ಮಾಡೋಕೆ ಅವಳ ಮೈ ಮೇಲಿದ್ದ ಚಿನ್ನನೆಲ್ಲ ಎತ್ಕೋಬಿಟ್ಟೆ. ಆದ್ರೆ ಒಂದು ಬಳೆನ್ ಮಾತ್ರ ಎಳಿಯೋಕ್ ಆಗ್ಲಿಲ್ಲ ಅಂಡ್ ಅವಳ ಕಾರ್ನ ಬೇರೆ ಕಡೆ ಹೈಡ್ ಮಾಡಿಸ್ದೆ. ಇಷ್ಟೆಲ್ಲ ಮಾಡಿದ್ದ ನಾನು ಪೊಲೀಸ್ನವರು ನನ್ನ ನಂಬರ್ ಲೊಕೇಶನ್ ನ ಕೂಡ ಚೆಕ್ ಮಾಡ್ತಾರೆ ಅನ್ನೋದನ್ನ ಮರ್ತಿದ್ದೆ ಅಂತ. ಸೊ ಆರೋಪ ಸಾಬೀತಾಗಿದ್ರಿಂದ ಇವನ್ನ ಅರೆಸ್ಟ್ ಮಾಡ್ತಾರೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.